Hello, guys. Hello, everyone who are all studying for KSET, NET, or PU recruitment examination. So, welcome to Sahitya Radhana channel. So, I am Sahitya teaching English literature. Yes, guys. So, in the previous class, we have started to discuss about PU lectures syllabus. I mean, previous question paper along with the previous syllabus. Okay. So syllabus ಅಲ್ಲಿ ಈಗ ಆಲ್ರೆಡಿ ನಾವು ಆಲ್ಮೋಸ್ಟ್ ಚಾರ್ಲ್ಸ್ ಟು ಶೇಕ್ಸ್ಪಿಯರ್ ಏನೇನೆಲ್ಲ ಬರುತ್ತೆ ಈವೆಂಟ್ಸ್ ಏನಿರುತ್ತೆ ಸೊ ಯಾವ ರೀತಿಯಾಗಿ ನಾವು ಅದನ್ನ ಡಿಕೋಡ್ ಮಾಡ್ತಾ ಎವ್ರಿ ಏಜ್ ಅಲ್ಲಿ ಥ್ರೂ ಎವ್ರಿ ಈವೆಂಟ್ಸ್ ಅಂಡ್ ಇಂಪಾರ್ಟೆಂಟ್ ರೈಟರ್ಸ್ ನ ಮಾರ್ಕ್ ಮಾಡ್ಕೊಂಡು ಓದ್ಕೋಬೇಕು ಅಂತ ಹೇಳಿದೀನಿ. ಸೊ ನೆಕ್ಸ್ಟ್ ಇವಾಗ 18th ಸೆಂಚುರಿನ ನೋಡ್ತಾ ಹೋಗೋಣ. ಓಕೆ. ಸೊ 18th ಸೆಂಚುರಿನಲ್ಲಿ ಯಾರೆಲ್ಲ ರೈಟರ್ಸ್ ಇಂಪಾರ್ಟೆಂಟ್ ಆಗಿ ಬರ್ತಾರೆ ಅದೇ ರೀತಿಯಾಗಿ ಸೊ ಏನ್ ಈವೆಂಟ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಓಕೆ. ಸೊ ಇಲ್ಲೇನಪ್ಪಾ ಅಂತಂದ್ರೆ 18th ಸೆಂಚುರಿನ ನಾವು ರೆಸ್ಟೋರೇಷನ್ ಪೀರಿಯಡ್ ಮತ್ತೆ ಅಗಸ್ಟನ್ ಏಜ್ ಆಗಿ ಎರಡು ಪೀರಿಯಡ್ಸ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ಸೊ ಅದ್ರಲ್ಲಿ ಫಸ್ಟ್ ಕಮ್ಸ್ ರೆಸ್ಟೋರೇಷನ್ ಪೀರಿಯಡ್. ಓಕೆ. ಸೊ ಲೆಟ್ ಮೀ give you detailed informations. So first one is restoration period. So 18th century. So 18th century will be divided into two. So one is restoration and another one is Augustine. Okay. So first one is restoration period. Restoration period ಎಲ್ಲಿ ಸ್ಟಾರ್ಟ್ ಆಗುತ್ತೆ ಐ ಮೀನ್ ಸೊ ವಾಟ್ ಲೆಟ್ ಟು ಬಿಗಿನ್ ರೆಸ್ಟೋರೇಷನ್ ಪೀರಿಯಡ್, ವಾಟ್ ಇಸ್ ದ ಮೀನಿಂಗ್ ಆಫ್ ರೆಸ್ಟೋರೇಷನ್. ಓಕೆ. ಸೊ ಮೀನಿಂಗ್ ಆಫ್ ರೆಸ್ಟೋರೇಷನ್. ಸೊ ಏಜ್ ವೈಸ್ ನಾವು ಬ್ಯಾಕ್ ಗ್ರೌಂಡ್ ನ ಓದ್ತಾ ಇರೋದ್ರಿಂದ ವಿ ಹ್ಯಾವ್ ಟು ಗೋ ಥ್ರೂ ಆಲ್ ದೀಸ್ ಇನ್ಫಾರ್ಮೇಶನ್ಸ್. ಓಕೆ. ಸೊ ರೆಸ್ಟೋರೇಷನ್ ಡೇಟ್ ನ ಹಾಕೋಬೇಕಾಗತ್ತೆ, ಯಾಕೆ ಹೇಗೆ ಮತ್ತೆ ವಾಟ್ ಇಸ್ ದ ಮೀನಿಂಗ್ ಅಂತ ತಿಳ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್, ಸೊ ರೆಸ್ಟೋರೇಷನ್ ಪೀರಿಯಡ್ ಅಲ್ಲಿ ಯಾವ್ದೆಲ್ಲ ಜಾನ್ರಾಸ್ ಫ್ಲರಿಶ್ ಆಗುತ್ತೆ ಅಂಡ್ ಇನ್ ವಿಚ್ ಜಾನ್ರಾ ಹೂ ಇಸ್ ದಿ ಇಂಪಾರ್ಟೆಂಟ್ ರೈಟರ್ ಅನ್ನೋದನ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ರೆಸ್ಟೋರೇಷನ್ ಪೀರಿಯಡ್ ಅಲ್ಲಿ ಪೋಯಟ್ರಿ ಫ್ಲರಿಶ್ ಆಗುತ್ತೆ. ಸೊ ಪೋಯಟ್ರಿನಲ್ಲಿ ಯಾರೆಲ್ಲ ಬರ್ತಾರೆ ನೋಡೋಣ. ಓಕೆ. ಸೊ ಇನ್ ದ ಜಾನ್ರಾ ಪೋಯಟ್ರಿ, ಸ್ಯಾಮ್ಯುಯಲ್ ಬಟ್ಲರ್ ಅಂಡ್ ಸರ್ ವಿಲಿಯಂ ಡಾವನೆಂಟ್. ಸೊ ಸ್ಯಾಮ್ಯುಯಲ್ ಬಟ್ಲರ್ ಮತ್ತೆ ಡಾವನೆಂಟ್ ಅಂತ ಬರ್ತಾರೆ. ಓಕೆ. ಬಟ್ಲರ್ ಅಂಡ್ ಸರ್ ವಿಲಿಯಂ ಡಾವನೆಂಟ್. ಓಕೆ. ಸೊ ಮೇಜರ್ ರೈಟರ್ ಯಾರಪ್ಪ ಅಂದ್ರೆ ಜಾನ್ ಡ್ರೈಡನ್. ಜಾನ್ ಡ್ರೈಡನ್ ಇನ್ ರೆಸ್ಟೋರೇಷನ್ ಪೀರಿಯಡ್. ಸೊ ಜಾನ್ ಡ್ರೈಡನ್ ಯಾವ್ದೆಲ್ಲ ವರ್ಕ್ಸ್ ಬರುತ್ತೆ, ಜಾನ್ ಡ್ರೈಡನ್ ಎಲ್ಲಿ ಹುಟ್ಟಿದ್ದು, ಎಷ್ಟರಲ್ಲಿ ಹುಟ್ಟಿದ್ದು, ಮತ್ತೆ ವಾಟ್ ಆರ್ ದಿ ಲೈಫ್ ಈವೆಂಟ್ಸ್ ಕನೆಕ್ಟೆಡ್ ವಿತ್ ಜಾನ್ ಡ್ರೈಡನ್. ಓಕೆ. ಸೊ ವಾಟ್ ಆರ್ ದಿ ಕಾಂಟ್ರಿಬ್ಯೂಷನ್ಸ್ ಬೈ ಜಾನ್ ಡ್ರೈಡನ್. ಸೊ ನಾನು ಆಗ್ಲೇ ಹೇಳಿದ್ದೆ ಅಲ್ವಾ, ಏಜ್ ನ ಮಾರ್ಕ್ ಮಾಡ್ಕೋಬೇಕು, ರೈಟರ್ ನ ಮಾರ್ಕ್ ಮಾಡ್ಕೋಬೇಕು ಅಂಡ್ ಹಿಸ್ ರೈಟಿಂಗ್ಸ್ ಅನ್ನ ಹಾಕೋಬೇಕು. ಈ ರೀತಿ 3 ಡಿವಿಷನ್ಸ್ ನ ಮಾಡ್ಕೊಂಡು ನೀವು ನೋಟ್ ನ ಮಾಡ್ಕೋಬೇಕಾಗತ್ತೆ. ಓಕೆ. ಸೊ ಜಾನ್ ಡ್ರೈಡನ್ ಗೆ ಬಂತಪ್ಪ ಅಂದ್ರೆ ಆಬ್ಸಲಮ್ ಅಂಡ್ ಅಕಿಟೋಫೆಲ್ ಇರ್ಬೋದು, ದ ಮೆಡಲ್ ಇರ್ಬೋದು, ಮ್ಯಾಕ್ ಫ್ಲೆಕ್ನೋ ಇರ್ಬೋದು, ರಿಲಿಜಿಯೋ ಲೇಚಿ ಇರ್ಬೋದು. ಓಕೆ. ಸೊ ಆಲ್ ದೀಸ್ ವರ್ಕ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಪೋಯಟ್ರಿ ಬೈ ಜಾನ್ ಡ್ರೈಡನ್. ಅದೇ ರೀತಿಯಾಗಿ ಜಾನ್ ಡ್ರೈಡನ್ ಪ್ಲೇಗಳನ್ನ ಕೂಡ ಬರೀತಾರೆ. ಸೊ ಅದನ್ನ ಕೂಡ ನಾವು ನೋಟ್ ಮಾಡ್ಕೋಬೇಕಾಗತ್ತೆ. ಓಕೆ. ಸೊ ರೆಸ್ಟೋರೇಷನ್ ಅಂತ ಬಂದ್ರೆ ಹಿ ಗೇವ್ ಮೋರ್ ಇಂಪಾರ್ಟೆನ್ಸ್ ಟು ಪೋಯಟ್ರಿ ಅಂಡ್ ಇನ್ ಅಗಸ್ಟನ್ ಪೀರಿಯಡ್ ಹಿ ಗೇವ್ ಮೋರ್ ಇಂಪಾರ್ಟೆನ್ಸ್ ಟು ಪ್ಲೇಸ್. ಸೊ ಪ್ಲೇಗಳನ್ನ ನಾವು ಅಲ್ಲಿ ರೆಫರ್ ಮಾಡ್ತೀವಿ. ಬಟ್ ಸೊ ಜಾನ್ ಡ್ರೈಡನ್ ಅಂತ ಬಂದ್ರೆ ನೀವು ಆಲ್ ಓವರ್ ಎಲ್ಲಾ ವರ್ಕ್ಸ್ ಅನ್ನು ಕೂಡ ನೀವು ಇಲ್ಲಿ ಕವರ್ ಮಾಡ್ಕೋಬೇಕಾಗತ್ತೆ. ಓಕೆ. ಸೊ ದೆನ್ ಕಮ್ಸ್ ಪ್ಲೇಸ್ ಅಥವಾ ಡ್ರಾಮಾಸ್. ಸೊ ಡ್ರಾಮಾಸ್ ಅಂತ ಬಂದಾಗ, ಸೊ ಡ್ರಾಮಾಸ್ ಅಲ್ಲಿ ಎಸ್ಪೆಷಲ್ ಆಗಿ ಕಾಮಿಡಿ ಫ್ಲರಿಶ್ ಆಗ್ತಾ ಹೋಗುತ್ತೆ. ಓಕೆ. ಕಾಮಿಡಿ. ಸೊ ಕಾಮಿಡಿ ಅನ್ನೋ ಜಾನ್ರಾದಲ್ಲಿ ಓಕೆ, ಅದರಲ್ಲಿ ಯಾರೆಲ್ಲ ಇಂಪಾರ್ಟೆಂಟ್ ರೈಟರ್ ಬರ್ತಾರೆ,
ವಿಲಿಯಂ ವೈಶರ್ಲಿ ಇರ್ಬೋದು, ವಿಲಿಯಂ ಕಾಂಗ್ರೀವ್ ಇರ್ಬೋದು, ಜಾರ್ಜ್ ಎಥರಜ್, ಜಾರ್ಜ್ ಫಾರ್ಕರ್, ಓಕೆ, ಜಾನ್ ವಾನ್ ರೂ, ಕಾಲಿ ಸಿಬರ್, ಥಾಮಸ್ ಶಾಡ್ವೆಲ್. ಓಕೆ, ಸೊ ಇಷ್ಟೆಲ್ಲ ರೈಟರ್ಸ್ ಬರ್ತಾ ಹೋಗ್ತಾರೆ. ಸೊ ಎಸ್ಪೆಷಲಿ ಇಲ್ಲಿ ವಿಮೆನ್ ರೈಟರ್ಸ್ ಬರೋದನ್ನ ನಾವು ಕಾಣಬಹುದು. ದೋ ದೇ ಆರ್ ಮೈನರ್ ರೈಟರ್ಸ್, ವಿ ಶುಡ್ ಕನ್ಸಿಡರ್ ದೆಮ್ ಆಲ್ಸೋ ವಿಮೆನ್ ರೈಟರ್ಸ್. ಯಾಕೆ ಅಂದ್ರೆ, ಸೊ ಇಷ್ಟೆಲ್ಲ ಮೆನ್ ವರ್ಲ್ಡ್ ಅಲ್ಲಿ ವಿಮೆನ್ ರೈಟರ್ಸ್ ಲೈಕ್ ಆ ಫೀಲ್ಡ್ಗೆ ಎಂಟ್ರಿ ಕೊಡ್ತಾರೆ, ಮತ್ತೆ ತಮ್ಮನ್ನ ತಾವು ಆ ಚಾಲೆಂಜ್ಗೆ ಒಡ್ಕೊಳ್ತಾರೆ ಅಂತಂದ್ರೆ ಅಫ್ಕೋರ್ಸ್ ಇಟ್ ವಾಸ್ ಎ ಸ್ಪೆಷಲ್ ಈವೆಂಟ್. ಓಕೆನಾ? ಸೊ ಅದಕ್ಕೋಸ್ಕರ ನಾವು ಆ ರೈಟರ್ಸ್ ಅನ್ನ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಸೊ ಇಂಪಾರ್ಟೆಂಟ್ ರೈಟರ್ಸ್ ಯಾರಪ್ಪ ಅಂದ್ರೆ ಆಫ್ರಾ ಬೆಹನ್, ಓಕೆ, ಆಫ್ರಾ ಬೆಹನ್, ದೆನ್ ಎಲಿಜಾ ಹೇವುಡ್, ಎಲಿಜಾ ಎರಡು ಕೂಡ ಓದ್ಬೋದು, ಎಲೈಸಾ ಹೇವುಡ್. ಸೊ ದೀಸ್ ಟು ವಿಮೆನ್ ರೈಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಇದೇ ರೆಸ್ಟೋರೇಷನ್ ಪೀರಿಯಡ್ ಅಲ್ಲಿ ಡೈರಿ ರೈಟಿಂಗ್ ಅನ್ನೋದು ಅಂದ್ರೆ ಪ್ರೋಸ್ ಜಾನ್ರಾ ಕೂಡ ಫ್ಲರಿಶ್ ಆಗುತ್ತೆ. ಅದರಲ್ಲಿ ಜಾನ್ ಏವ್ಲಿನ್ ಇರ್ಬೋದು, ಸ್ಯಾಮುಯಲ್ ಪೆಪಿ ಇರ್ಬೋದು. ಓಕೆ, ಸೊ ಪ್ರೋಸ್ ರೈಟಿಂಗ್ ಅಂದ್ರೆ ಅವರು ಒಂದು ದೇ ಪೇವ್ಡ್ ಅ ವೇ ಟು ಪ್ರೋಸ್ ರೈಟಿಂಗ್. ಬಟ್ ಆಮೇಲೆ ಫ್ಲರಿಶ್ ಆದಾಗ ಯಾರು ಇಂಪಾರ್ಟೆಂಟ್ ಆಗ್ತಾರೆ ಅಂದ್ರೆ ಪ್ರೋಸ್ ರೈಟಿಂಗ್ ಅಲ್ಲಿ, ಓಕೆ, ಜಾನ್ ಲಾಕ್, ಜಾನ್ ಸಾರಿ John Locke. Okay, then comes Sir William Temple. Sir William Temple. Guys, don't delay and don't neglect all these things. Okay, so ನಮ್ಗೆ ಸ್ಪೆಸಿಫಿಕ್ ರೈಟರ್ಸ್ ಕೊಡ್ತಾರೆ. ಸೊ ಅಥವಾ ನಾವು ಕೆಲವು ರೈಟಿಂಗ್ಸ್ ನ ಓದ್ಕೊಂಡ್ರೆ ಸಾಕು ಇಂಪಾರ್ಟೆಂಟ್ ರೈಟರ್ಸ್ ನ ಅಂದ್ರೆ ಅದು ನಿಜವಾಗ್ಲೂ ಬಿಗ್ ಮಿಸ್ಟೇಕ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ವಿ ಹ್ಯಾವ್ ಟು ಕನ್ಸಿಡರ್ ಈವನ್ ಮೈನರ್ ರೈಟರ್ಸ್ ಟು ಮೇಜರ್ ರೈಟರ್ಸ್. ಯಾಕೆಂದ್ರೆ ಕಾಂಪಿಟೇಷನ್ ಲೆವೆಲ್ ತುಂಬಾ ಇರೋದ್ರಿಂದ ವಿ ಡೋಂಟ್ ಎಕ್ಸ್ಪೆಕ್ಟ್ ಯಾವ ರೀತಿ ಕ್ವೆಶನ್ಸ್ ಅನ್ನ ತೆಗಿತಾರೆ ಅಂತ. ಓಕೆನಾ? ಸರ್ ವಿಲಿಯಂ ಟೆಂಪಲ್. ಸೊ ನೆಕ್ಸ್ಟ್ ಜಾನ್ ಬನಿಯನ್ ಫೇಮಸ್ ರೈಟರ್. ಜಾನ್ ಬನಿಯನ್ಸ್ ಪಿಲ್ಗ್ರಿಮ್ಸ್ ಪ್ರೋಗ್ರೆಸ್ ನೀವು ಕೇಳೇ ಇರ್ಬೋದು. ದ ಪಿಲ್ಗ್ರಿಮ್ಸ್ ಪ್ರೋಗ್ರೆಸ್ ಇರ್ಬೋದು, ಗ್ರೇಸ್ ಅಬೌಂಡಿಂಗ್ ಟು ದಿ ಚೀಫ್ ಆಫ್ ಸಿನ್ನರ್ಸ್, ಅದು ಎರಡು ತುಂಬಾ ಫೇಮಸ್ ವರ್ಕ್ಸ್ ಬೈ ಜಾನ್ ಬನಿಯನ್. ಓಕೆ, ಸೊ ನೆಕ್ಸ್ಟ್ ಅಗಸ್ಟನ್ ಪೀರಿಯಡ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಆಲ್ಸೋ ಇನ್ಕ್ಲೂಡಿಂಗ್ ಇನ್ 18th ಸೆಂಚುರಿ. ಸೊ ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. 18th ಸೆಂಚುರಿ ಅಂತ ಬಂದಾಗ, ಸೊ ದಿಸ್ ಇಸ್ ಡಿವೈಡೆಡ್ ಇಂಟು ರಿಸ್ಟೋರೇಷನ್ ಅಂಡ್ ಅಗಸ್ಟನ್ ಪೀರಿಯಡ್. ಸೊ ನೆಕ್ಸ್ಟ್ ಅಗಸ್ಟನ್ ಪೀರಿಯಡ್ ಅಲ್ಲಿ ಏನ್ ಬರುತ್ತೆ ನೋಡೋಣ. ಓಕೆ, ಸೊ ಇಲ್ಲಿವರೆಗೂ ನಾವು ನೋಡಿದ್ದು ರಿಸ್ಟೋರೇಷನ್. ನಾವ್ ವಿ ಆರ್ ಗೋಯಿಂಗ್ ಟು ಸಿ ಅಗಸ್ಟನ್ ಪೀರಿಯಡ್. ಸೊ ಅಫ್ಕೋರ್ಸ್ ಮತ್ತೆ ನಾವೀಗ ಏನ್ ಮಾಡ್ಬೇಕು, ಅಗಸ್ಟನ್ ಅಂತ ಯಾಕೆ ಕರೆದ್ರು? ಅಗಸ್ಟನ್ ವಾಸ್ ಎ ಲೈಕ್ ವಾಟ್ ಇಸ್ ಎ ಗ್ರೀಕ್ ರೂಲರ್ ಅಲ್ವಾ? ಸೊ ಇಲ್ಲಿ ಯಾಕೆ ಅಗಸ್ಟನ್ ಅಂತ ಕರೆದ್ರು, ಅಗಸ್ಟನ್ ಏಜ್ ಅಂತ? ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಅಗಸ್ಟನ್ ಏಜ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಸೊ ಅಗಸ್ಟನ್ ಏಜ್ ಅಲ್ಲಿ ಯಾರೆಲ್ಲ ಇಂಪಾರ್ಟೆಂಟ್ ರೈಟರ್ಸ್ ಬರ್ತಾ ಹೋಗ್ತಾರೆ? ಓಕೆ, ಸೊ ಕಿಂಗ್ ಜಾರ್ಜಸ್ ಅನ್ನೋ 1 to 4th ಜಾರ್ಜಿಯನ್ ಎರಾ ಅಂತ ಕೂಡ ಕರೀತಾರೆ, 1 to 4th. ಓಕೆ, ಸೊ ಎನ್ಲೈಟನ್ಮೆಂಟ್ ಫಿಲಾಸಫರ್ಸ್ ಬರ್ತಾರೆ. ಓಕೆ, ಸೊ ಅಂದ್ರೆ ಕಾಂಟೆಂಪರರಿ ರೈಟರ್ಸ್ ಲೈಕ್ ಓಲ್ಟೇರ್ ಇರ್ಬೋದು, ರೂಸೋ ಇರ್ಬೋದು. ಓಕೆನಾ? ಸೊ ಅದೆಲ್ಲ ಕೂಡ ನೀವು ನೋಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಅಗಸ್ಟನ್ ಪೋಯೆಟ್ರಿ ತುಂಬಾ ಇಂಪಾರ್ಟೆಂಟ್. ಓಕೆ, ಎಸ್ಪೆಷಲಿ ಮಾಕ್ ಎಪಿಕ್. ಅಗಸ್ಟನ್ ಏಜ್ ಅಂತ ಬಂದಾಗ ಎಸ್ಪೆಷಲಿ ಮಾಕ್ ಎಪಿಕ್. ಓಕೆ, ಸೊ ಪೋಯೆಟ್ರಿ ಜಾನ್ರಾ. ಸೊ ಮಾಕ್ ಎಪಿಕ್ ಇದ್ರ ಅಗಸ್ಟನ್ ಪೀರಿಯಡ್ ಅಲ್ಲಿ ಏನಾಗುತ್ತೆ, ಫ್ಲರಿಶ್ ಆಗ್ತಾ ಹೋಗುತ್ತೆ. ಸೊ ಬೆಸ್ಟ್ ಮಾಕ್ ಎಪಿಕ್ ಅಂತಂದ್ರೆ ಅಲೆಕ್ಸಾಂಡರ್ ಪೋಸ್ ದಿ ರೇಪ್ ಆಫ್ ದಿ ಲಾಕ್. ಐ ಥಿಂಕ್ ಯು ಹ್ಯಾವ್ ರೆಡ್ ದಟ್. ಸೊ ಅದ್ರ ಸ್ಟೋರಿ ಗೊತ್ತಿದ್ರೆ ನಿಮ್ಗೆ ಮಾಕ್ ಎಪಿಕ್ ಅಂದ್ರೆ ಏನು, ಮಾಕ್ ಎಪಿಕ್ ನ ಫೀಚರ್ಸ್ ದ ರೇಪ್ ಆಫ್ ದಿ ಲಾಕ್ ಅಲ್ಲಿ ಬರ್ತಾ ಹೋಗುತ್ತೆ, ಅದು ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ಅಗಸ್ಟನ್ ಏಜ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ರೈಟರ್ ಯಾರಪ್ಪ ಅಂದ್ರೆ ಅಲೆಕ್ಸಾಂಡರ್ ಪೋಪ್. ಓಕೆ, ಸೊ ಇವನ್ ಯಾವಾಗ ಹುಟ್ಟ, ಎಲ್ಲಿ ಹುಟ್ಟಿದ್ದು?
ಸೊ ಇವ್ರದ್ದು ತುಂಬಾ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ಸ್ ಏನು, ಸೊ ಹಿಸ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ಏನು. ಓಕೆ, ಸೊ ಏಜ್ ನ ಓದ್ತಾ ಇದೀವಿ ಅಂದ್ರೆ ಹಿಸ್ ಕನೆಕ್ಷನ್ ಟು ದ ಸೊಸೈಟಿನೂ ಕೂಡ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಓಕೆ, ಕೀಪ್ ದಟ್ ಇನ್ ಮೈಂಡ್. ಸೊ ಹಿಸ್ ಫೇಮಸ್ ವರ್ಕ್ಸ್ ಅಂದ್ರೆ ಅನ್ ಎಸ್ಸೆ ಆನ್ ಕ್ರಿಟಿಸಿಸಮ್, ಎಸ್ಸೆ ಆನ್ ಮ್ಯಾನ್, ದಿ ಡನ್ಸಿಯಾರ್ಡ್, ಮೋರಲ್ ಎಸ್ಸೇಸ್ ಅಂತ ಬರುತ್ತೆ. ಅಂಡ್ ದ ಮೋಸ್ಟ್ ಫೋರ್ಮೋಸ್ಟ್ ವರ್ಕ್ ಅಂತಂದ್ರೆ ದಿ ರೇಪ್ ಆಫ್ ದಿ ಲಾಕ್. ಓಕೆ, ದೆನ್ ಕಮ್ಸ್ ಎಪಿಸೋಡ್ಸ್ ಟು ಡಾಕ್ಟರ್ ಆಲ್ಬರ್ಟ್ ನಾಟ್ ಅಂತ ಕೂಡ ಬರುತ್ತೆ. ಸೊ ಎಲ್ಲವೂ ಕೂಡ ಅಲೆಕ್ಸಾಂಡರ್ ಪೋಪ್ದು ವರ್ಕ್ಸ್ ಆಗಿರುತ್ತೆ. ಓಕೆ, ಸೊ ಈ ಪೀರಿಯಡ್ ಅಲ್ಲಿ ಬಂದಂತಹ ಒಬ್ಬನೇ ಒಬ್ಬ ನಾವೆಲಿಸ್ಟ್ ಅಂತಂದ್ರೆ ಜಾನ್ ಗೇದು ಬೆಗ್ಗರ್ಸ್ ಒಪೇರಾ ಅಂತ ಬರುತ್ತೆ. ಓಕೆ, ಸೊ ಅಂದ್ರೆ ಮೈನರ್ ರೈಟರ್ ಅಂತ ಇಟ್ಕೊಂಡಿದ್ರು ಕೂಡ ನೀವು ಅದನ್ನು ಕೂಡ ಕನ್ಸಿಡರ್ ಮಾಡ್ಬೇಕಾಗತ್ತೆ ಅನ್ನೋ ಕಾರಣಕ್ಕೆ ನಾನು ಅದನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಪ್ರೋಸ್ ಇಂಪಾರ್ಟೆಂಟ್ ಆಗುತ್ತೆ. ಅಗಸ್ಟನ್ ಪೀರಿಯಡ್ ಅಲ್ಲಿ ಮಾಕ್ ಎಪಿಕ್ ಜೊತೆಗೆ ಪ್ರೋಸ್ ಯಾವ ರೀತಿ ಫ್ಲರಿಶ್ ಆಗುತ್ತೆ ಅಂದ್ರೆ, ಓಕೆ, ಸೊ ಪ್ರೋಸ್ ಜಾನ್ರಾ. ಸೊ ಇಲ್ಲಿ ಯಾರು ಇಂಪಾರ್ಟೆಂಟ್, ದ ಟ್ಯಾಟ್ಲರ್ಸ್ ಮತ್ತೆ ಸ್ಪೆಕ್ಟೇಟರ್ಸ್, ಇಲ್ಲಿ ಜರ್ನಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ದೆಲ್ಲ ಜರ್ನಲ್ಸ್ ಈ ಪೀರಿಯಡ್ ಅಲ್ಲಿ ಬೆಳಕಿಗೆ ಬಂತು, ಸ್ಟಾರ್ಟ್ ಆಯ್ತು, ಅದ್ ಯಾವ ರೀತಿಯಾಗಿ ಲಿಟ್ರೇಚರಿಗೆ ಕೊಡುಗೆನ ಕೊಡ್ತು, ಇದನ್ನ ನೀವು ಏನು ಗಂಭೀರವಾಗಿ ಪರಿಗಣಿಸಬೇಕು ಮತ್ತೆ ಅದನ್ನ ನೋಟ್ ಮಾಡ್ಕೋಬೇಕು. ದ ಟ್ಯಾಟ್ಲರ್, ದ ಸ್ಪೆಕ್ಟೇಟರ್, ಜೆಂಟಲ್ಮನ್ಸ್ ಮ್ಯಾಗಝಿನ್, ಬ್ಲ್ಯಾಕ್ ವುಡ್ಸ್ ಮ್ಯಾಗಝಿನ್, ಎಡಿನ್ಬರ್ಗ್ ರಿವ್ಯೂ. ಓಕೆ, ಸೊ ಇದೆಲ್ಲ ಇಂಪಾರ್ಟೆಂಟ್ ಜರ್ನಲ್ಸ್ ಆ ಟೈಮಲ್ಲಿ ಸ್ಟಾರ್ಟ್ ಆಗಿದ್ದು. ಇದ್ರಲ್ಲಿ ನಮ್ಗೆ ಇಂಪಾರ್ಟೆಂಟ್ ಪ್ರೋಸ್ ರೈಟರ್ಸ್ ಯಾರು ಬರ್ತಾರೆ ಅಂದ್ರೆ, ಲೈಕ್ ಜರ್ನಲ್ಸ್ ಅಲ್ಲಿ ಬರೆಯುವಂತವ್ರು ಜೋಸೆಫ್ ಆಡಿಸನ್ ಇರ್ಬೋದು. ಓಕೆ, ಆಡಿಸನ್ ಅಂಡ್ ಸ್ಟೀಲ್. ಓಕೆ, ಆಡಿಸನ್ ಅಂಡ್ ಸ್ಟೀಲ್ ಇಬ್ರು ಬರ್ತಾರೆ. ಇವರಿಬ್ರು ತುಂಬಾ ಇಂಪಾರ್ಟೆಂಟ್ ಪ್ರೋಸ್ ರೈಟರ್ಸ್. ಓಕೆ, ಸೊ ಅದ್ರ ಜೊತೆಗೆ ಇನ್ನೊಬ್ಬ ಫೇಮಸ್ ಯಾರಪ್ಪ ಅಂದ್ರೆ ಸ್ಯಾಮುಯಲ್ ಜಾನ್ಸನ್. ಸೊ ಸ್ಯಾಮುಯಲ್ ಜಾನ್ಸನ್ಸ್ ಸೊ ಡಿಕ್ಷನರಿ ಇಂಗ್ಲಿಷ್ ಡಿಕ್ಷನರಿನ ಇವರು ಲೈಕ್ ಬಿಗಿನ್ ಮಾಡ್ತಾರೆ. ಓಕೆ, ಇಂಗ್ಲಿಷ್ ಡಿಕ್ಷನರಿ. ನೆಕ್ಸ್ಟ್ ಲೈವ್ಸ್ ಆಫ್ ದಿ ಪೋಯೆಟ್ಸ್ ಅಂತ ಬರೀತಾರೆ. ಸೊ ಅದರಲ್ಲಿ ಆಲ್ಮೋಸ್ಟ್ 54 ಪೋಯೆಟ್ಸ್ದು ಬಯೋಗ್ರಫಿನ ಅವರು ಬರೀತಾ ಹೋಗ್ತಾರೆ, ಸ್ಯಾಮುಯಲ್ ಜಾನ್ಸನ್. ದೆನ್ ಪ್ರಿಫೇಸ್ ಟು ಶೇಕ್ಸ್ಪಿಯರ್ ಅಂತ ಬರೀತಾರೆ. ದಟ್ ಈಸ್ ಆಲ್ಸೋ ವೆರಿ ಫೇಮಸ್ ವರ್ಕ್ ಬೈ ಸ್ಯಾಮುಯಲ್ ಜಾನ್ಸನ್. ಓಕೆ, ಸೊ ಅಗಸ್ಟನ್ ಪೀರಿಯಡ್ ಅಲ್ಲಿ ನೆಕ್ಸ್ಟ್ ಬಿಗಿನ್ ಆಗಿದ್ದೆ ನಾವೆಲ್ ಫಾರ್ಮ್. ಓಕೆ, ನಾವೆಲ್ ಫುಲ್ ಫ್ಲೆಡ್ಜ್ ಆಗಿ ಫ್ಲರಿಶ್ ಆಗಿದ್ದು ಡ್ಯಾನಿಯಲ್ ಡಿಫೋ, ಬೈ ಡ್ಯಾನಿಯಲ್ ಡಿಫೋ. ಸೊ ಒಂದೊಂದು ಹಿಸ್ಟ್ರಿ ಬುಕ್ ಅಲ್ಲಿ ಸೊ ಏಜ್ ವೈಸ್ ಅಂತ ಹೋದಾಗ ಒಬ್ಬ ರೈಟರ್ ಆ ಕಡೆ ಹೋಗಿರ್ತಾನೆ, ಒಬ್ಬ ರೈಟರ್ ಈ ಕಡೆ ಬಂದಿರ್ತಾನೆ. ಸೊ ಡೋಂಟ್ ವರಿ ಅಬೌಟ್ ದಟ್. 18th ಸೆಂಚುರಿ ಬಂದಾಗ ಇದೆಲ್ಲವೂ ಕೂಡ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಜಸ್ಟ್ ಫೋಕಸ್ ಆನ್ ದ ರೈಟರ್ಸ್ ಅಂಡ್ ದೇರ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ಅಂಡ್ ದೇರ್ ಕಾಂಟ್ರಿಬ್ಯೂಷನ್ ಟು ದ ಲಿಟ್ರೇಚರ್ ಅಂಡ್ ಇಂಪಾರ್ಟೆಂಟ್ ಈವೆಂಟ್ಸ್ ಇನ್ ಕನೆಕ್ಷನ್ ವಿತ್ ದ writers. Okay, so Daniel Defoe. So Daniel Defoe's famous work Robinson Crusoe. So Robinson Crusoe ಮೂಲಕ ಏನಾಗುತ್ತೆ ಎಕ್ಸಾಕ್ಟ್ ಆಗಿ, ಸೊ ಇಲ್ಲಿ ಪ್ರೋಸ್ ಯಾವ ರೀತಿಯಾಗಿ ಬೆಳಕಿಗೆ ಬಂತು, ಆ ಪ್ರೋಸ್ ಮೂಲಕ ನೆಕ್ಸ್ಟ್ ಏನಾಗುತ್ತೆ ನಾವೆಲ್ ಫಾರ್ಮ್ ಫ್ಲರಿಶ್ ಆಗುತ್ತೆ. ಓಕೆ, ಸೊ ಅದು ನಾವೆಲ್ ಫಾರ್ಮ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಯೂಶುವಲ್ ಆಗಿ ಡ್ಯಾನಿಯಲ್ ಡಿಫೋ ಇಂದ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಾರೆ. ಸೊ ಆಕ್ಚುಯಲ್ ಆಗಿ ಅದು ಫುಲ್ ಫ್ಲೆಡ್ಜ್ ಫಾರ್ಮ್ ಆಗಿ ಯಾರಿಂದ ಬರುತ್ತೆ ಅಂತಂದ್ರೆ ಸ್ಯಾಮುಯಲ್ ರಿಚರ್ಡ್ಸನ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಬಟ್ ಹರಿಕಾರ ಯಾರು ಅಂದ್ರೆ ಡ್ಯಾನಿಯಲ್ ಡಿಫೋ. ಅವನ್ ಇಂಪಾರ್ಟೆಂಟ್ ವರ್ಕ್ ರಾಬಿನ್ಸನ್ ಕ್ರೂಸೋ. ಸೊ ಅದ್ರ ಜೊತೆಗೆ ಕ್ಯಾಪ್ಟನ್ ಸಿಂಗಲ್ಟನ್ ಅಂತ ಬರೀತಾರೆ, ಮಾಲ್ ಫ್ಲಾಂಡರ್ಸ್ ಇರ್ಬೋದು, ರೊಕ್ಸಾನಾ ಇರ್ಬೋದು. ಓಕೆ, ರೊಕ್ಸಾನಾ ಅಥವಾ ದ ಫಾರ್ಚುನೇಟ್ ಮಿಸ್ಟ್ರೆಸ್ ಅಂತ ಹೇಳ್ತಾರೆ. ಆಲ್ ದೀಸ್ ವರ್ಕ್ಸ್ ಆರ್ ಬೈ ಡ್ಯಾನಿಯಲ್ ಡಿಫೋ. ನೆಕ್ಸ್ಟ್ ಕಮ್ಸ್ ಜೊನಾಥನ್ ಸ್ವಿಫ್ಟ್. ಓಕೆ, ಇವಾಗ ಬರೋರೆಲ್ಲ ನಾವೆಲಿಸ್ಟ್. ಜೊನಾಥನ್ ಸ್ವಿಫ್ಟ್. ಸೊ ಜೊನಾಥನ್ ಸ್ವಿಫ್ಟ್ ಟೇಲ್ ಆಫ್ ಎ ಟಬ್ ಇರ್ಬೋದು, ಗಲಿವರ್ಸ್ ಟ್ರಾವೆಲ್ಸ್ ಇರ್ಬೋದು, ಅ ಮಾಡೆಸ್ಟ್ ಪ್ರಪೋಸಲ್. ಓಕೆ, ಸೊ ಎಸ್ಪೆಷಲಿ ಗಲಿವರ್ಸ್ ಟ್ರಾವೆಲ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಆಫ್ ಇಟ್ಸ್ ಪೊಲಿಟಿಕಲ್ ಎಕ್ಸ್ಪೋಜರ್. ಓಕೆ, ಸೊ ಅಟ್ ದಟ್ ಟೈಮ್ ಇಂಗ್ಲೆಂಡ್ ಯಾವ ರೀತಿಯಾಗಿ ಇತ್ತು, ಪಾಲಿಟಿಕ್ಸ್ ಯಾವ ರೀತಿ ಇತ್ತು, ಕರಪ್ಷನ್ ಯಾವ ರೀತಿ ಇತ್ತು ಅನ್ನೋದನ್ನ ಅವರು ಲೈಕ್ 4 ಟ್ರಾವೆಲ್ಸ್ ವೋಯೇಜಸ್ ಮೂಲಕ ಅವರು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ.
ವಿತ್ ಡಿಫ್ರೆಂಟ್ ಲ್ಯಾಂಡ್ಸ್. ಓಕೆ, ಎಲ್ಲೋದ್ರೂ ಕೂಡ ಈ ಪೊಲಿಟಿಕಲ್ ಕರಪ್ಷನ್ ಅನ್ನೋದು ಬಿಟ್ಟಿಲ್ವಲ್ಲಪ್ಪ ಅನ್ನೋ ರೀತಿ ಅವರು ಮಾತಾಡ್ತಾ ಹೋಗ್ತಾರೆ, ಜೊನಾಥನ್ ಸ್ವಿಫ್ಟ್ ಇನ್ ಗಲಿವರ್ಸ್ ಟ್ರಾವೆಲ್ಸ್. ನೆಕ್ಸ್ಟ್ ಮಾಡೆಸ್ಟ್ ಪ್ರಪೋಸಲ್ ಅಂತ ಬರುತ್ತೆ. ಸೊ ಆ ಕಾಲದಲ್ಲಿ ಇದ್ದಂತಹ ಬಡತನದಲ್ಲಿ ಸೊ ಪೇರೆಂಟ್ಸ್ ಯಾವ ರೀತಿ ಮಕ್ಕಳನ್ನ ಮಾರಾಟ ಮಾಡ್ಕೊಳ್ತಾ ಇದ್ರು, ಸೊ ಅದ ಅಗೇನ್ಸ್ಟ್ ಅವ್ರೇನ್ ಮಾಡ್ತಾರೆ, ಮಾಡೆಸ್ಟ್ ಪ್ರಪೋಸಲ್ ಅನ್ನೋ ಒಂದು ಬಿಗ್ ಲೆಟರ್ ಅನ್ನ ಬರೀತಾರೆ. ದಟ್ ಈಸ್ ಮಾಡೆಸ್ಟ್ ಪ್ರಪೋಸಲ್. ನೆಕ್ಸ್ಟ್ ಕಮ್ಸ್ ಸ್ಯಾಮುಯಲ್ ರಿಚರ್ಡ್ಸನ್. ಓಕೆ, ಸ್ಯಾಮುಯಲ್ ರಿಚರ್ಡ್ಸನ್. ಸ್ಯಾಮುಯಲ್ ರಿಚರ್ಡ್ಸನ್. ಸೊ ಇವರಿಂದ ಫುಲ್ ಫ್ಲೆಡ್ಜ್ ನಾವೆಲ್ ಏನು ಡೆವಲಪ್ ಆಯ್ತು ಅಂತ ಯೂಶುವಲ್ ಆಗಿ ಹೇಳ್ತಾ ಹೋಗ್ತಾರೆ. ಓಕೆ, ಸೊ ಸ್ಯಾಮುಯಲ್ ರಿಚರ್ಡ್ಸನ್ಸ್ ಪಮೇಲಾ, ಇಫ್ ಯು ರಿಮೆಂಬರ್ ಪಮೇಲಾ, ಪಮೇಲಾ ಆರ್ ವರ್ಚು ರಿವಾರ್ಡೆಡ್ ಅಂತ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಬಂದಿದೆ ಹೆನ್ರಿ ಫೀಲ್ಡಿಂಗ್. ಹೆನ್ರಿ ಫೀಲ್ಡಿಂಗ್. ಹೆನ್ರಿ ಫೀಲ್ಡಿಂಗ್. ಸೊ ಹೆನ್ರಿ ಫೀಲ್ಡಿಂಗ್ಸ್ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ಸ್ ಯಾವ್ದಪ್ಪ ಅಂದ್ರೆ ಟಾಮ್ ಜೋನ್ಸ್. ಓಕೆ, ನಾನು ಎಲ್ಲಾ ವರ್ಕ್ಸ್ ನ ಇಲ್ಲಿ ಮೆನ್ಷನ್ ಮಾಡಲ್ಲ, ಜಸ್ಟ್ ಅದೇ ಏನು ನರೇಟ್ ಮಾಡ್ತಾ ಇದ್ದೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ನೋಟ್ಸ್. ಓಕೆ, ಸೊ ಟಾಮ್ ಥಂಬ್ ಇರ್ಬೋದು, ಜೋಸೆಫ್ ಆಂಡ್ರ್ಯೂಸ್, ಜೊನಾಥನ್ ವೈಲ್ಡ್, ಟಾಮ್ ಜೋನ್ಸ್. ಓಕೆ, ಇಷ್ಟು ವರ್ಕ್ಸ್ ಬಂದು ಹೆನ್ರಿ ಫೀಲ್ಡಿಂಗ್ ಅವ್ರದ್ದು ಇಂಪಾರ್ಟೆಂಟ್ ವರ್ಕ್ಸ್. ನೆಕ್ಸ್ಟ್ ಲಾರೆನ್ಸ್ ಸ್ಟರ್ನ್. ಲಾರೆನ್ಸ್ ಸಾರಿ ಲಾರೆನ್ಸ್ ಸ್ಟರ್ನ್. ಓಕೆ, ನೆಕ್ಸ್ಟ್ ಇಷ್ಟು ಜನನ ಲೈಕ್ ಡ್ಯಾನಿಯಲ್ ಡ್ಯೂಫೋ, ಅಲ್ಲ ಸಾರಿ, ಸ್ಯಾಮುಯಲ್ ರಿಚರ್ಡ್ಸನ್ ಇರ್ಬೋದು, ಹೆನ್ರಿ ಫೀಲ್ಡಿಂಗ್ ಇರ್ಬೋದು, ಲಾರೆನ್ಸ್ ಸ್ಟರ್ನ್ ಇರ್ಬೋದು. ಸೊ ಅಲಾಂಗ್ ವಿತ್ ಲಾರೆನ್ಸ್ ಸ್ಟರ್ನ್, ಟೋಬಿಯಾ ಸ್ಮಾಲೆಟ್ ಅಂತ ಬರ್ತಾರೆ. ಸೊ ಈ 4 ಜನನನ್ನ ಸೇರಿಸಿ ಏನು 4 ವೀಲ್ಸ್ ಆಫ್ ಏನು ನಾವೆಲ್ ಜಾನ್ರಾ ಅಂತ ಯೂಶುವಲ್ ಆಗಿ ಇವ್ರನ್ನ ಕರೀತಾ ಇರ್ತಾರೆ, 4 ವೀಲ್ಸ್ ಅಂತ. ಯಾರ್ಯಾರು? ಸ್ಯಾಮುಯಲ್ ರಿಚರ್ಡ್ಸನ್, ಹೆನ್ರಿ ಫೀಲ್ಡಿಂಗ್, ಲಾರೆನ್ಸ್ ಸ್ಟರ್ನ್ ಅಂಡ್ ಟೋಬಿಯಾ ಸ್ಮಾಲೆಟ್. ಸ್ಮಾಲೆಟ್ ಅಂತ ಇಟ್ಕೊಳ್ಳಿ. ಟೋಬಿಯಾ ಸ್ಮಾಲೆಟ್. ಸೊ 4 wheels of novel literature of Augustan period. ಓಕೆ, ಸೊ ನೆಕ್ಸ್ಟ್ ಅಗಸ್ಟನ್ ಪೀರಿಯಡ್ ಅಲ್ಲಿ ಬಂದಂತಹ ಡ್ರಾಮಾ. ಓಕೆ, ಸೊ ಡ್ರಾಮಾದಲ್ಲಿ ಆಲಿವರ್ ಗೋಲ್ಡ್ ಸ್ಮಿತ್. ಆಲಿವರ್ ಗೋಲ್ಡ್ ಸ್ಮಿತ್ ಫೇಮಸ್ ವರ್ಕ್ ಶಿ ಸ್ಟೂಪ್ಸ್ ಟು ಕಾನ್ಕರ್. ಸೊ ಇದನ್ನ ಯೂಶುವಲ್ ಆಗಿ ಅಕಾಡೆಮಿಕ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ರು. ಆಲಿವರ್ ಗೋಲ್ಡ್ ಸ್ಮಿತ್. ಆಲಿವರ್ ಗೋಲ್ಡ್ ಸ್ಮಿತ್. ಓಕೆ, ಸೊ ಇವ್ರದ್ದು ಫೇಮಸ್ ವರ್ಕ್ ಬಂದು ಶಿ ಸ್ಟೂಪ್ಸ್ ಟು ಕಾನ್ಕರ್. ದೆನ್ ಆಲಿವರ್ ಗೋಲ್ಡ್ ಸ್ಮಿತ್ ಜೊತೆಗೆ ಶೆರಿಡನ್ ಬರ್ತಾರೆ. ಸೊ ಇಷ್ಟೊಂದು ಜನ ರೈಟರ್ಸ್ ಬರ್ತಾರಾ ಅಂತ ಶಾಕ್ ಆಗ್ಬೇಡಿ, ಬಿಕಾಸ್ ಲಿಟ್ರೇಚರ್ ಇಸ್ ಫುಲ್ ಆಫ್ ರೈಟರ್ಸ್ ಅಂಡ್ ರೈಟಿಂಗ್ಸ್, ದೇರ್ ವರ್ಕ್ಸ್. ಓಕೆ, ಸೊ ಇಷ್ಟು ಅಗಸ್ಟನ್ ಪೀರಿಯಡ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಕಮ್ಸ್ ರೊಮ್ಯಾಂಟಿಕ್ ಪೀರಿಯಡ್. ಓಕೆ, ಸೊ ಇಲ್ಲಿವರೆಗೂ ನಾವು ಅಗಸ್ಟನ್ ಪೀರಿಯಡ್ ಅನ್ನ ನೋಡಿದ್ವಿ. ಬಿಫೋರ್ ದಟ್ ವಿ ಹ್ಯಾವ್ ಸೀನ್ ಚಾಸರ್ ಟು ಶೇಕ್ಸ್ಪಿಯರ್. ಓಕೆ, ಸೊ ಇನ್ ಬಿಟ್ವೀನ್ 18th century ಅಂಡ್ ರೊಮ್ಯಾಂಟಿಕ್ ಪೀರಿಯಡ್ ದೇರ್ ಈಸ್ ಎ ಟ್ರಾನ್ಸಿಷನಲ್ ಪೋಯೆಟ್ಸ್ ಅಂತ ಬರ್ತಾರೆ. ಓಕೆ, ಸೊ ಇವ್ರೇನಪ್ಪಾ ಅಂತಂದ್ರೆ ಬೋತ್ ಅಗಸ್ಟನ್ ಪೀರಿಯಡ್ ಅಥವಾ 18th century ಫೀಚರ್ಸ್, ಸೊಸೈಟಲ್ ಫೀಚರ್ಸ್ ಇರ್ಬೋದು, ಮತ್ತೆ ರೊಮ್ಯಾಂಟಿಕ್ ಪೀರಿಯಡ್ ನ ಫೀಚರ್ಸ್ ಇರ್ಬೋದು, ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಅವರ ಪೊಯೆಟ್ರಿನ ಅಥವಾ ವರ್ಕ್ಸ್ ನ ಬರಿತಾ ಹೋಗ್ತಾರೆ. ಅದಕ್ಕೋಸ್ಕರ ಅವರನ್ನ ಟ್ರಾನ್ಸಿಷನಲ್ ಪೊಯೆಟ್ಸ್ ಅಂತ ಹೇಳ್ತಾರೆ. ಸೊ ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಎಸ್ ಗೈಸ್, ಹೂ ಆರ್ ಆಲ್ ವಾಚಿಂಗ್ ಮೈ ಚಾನಲ್, ಇಫ್ ಯು ಲೈಕ್ ಮೈ ಚಾನಲ್, ಪ್ಲೀಸ್ ಡೂ ಲೈಕ್ ಇಟ್. ಓಕೆ, ಸೊ ಒಂದು ಲೈಕ್ ಅನ್ನ ಕೊಟ್ಟು, ಅದೇ ರೀತಿ ನಿಮ್ಗೆ ನನ್ನ ಚಾನಲ್ ಇಷ್ಟ ಆಯ್ತಪ್ಪ ಅಂದ್ರೆ, ನನ್ನ ಇನ್ಫಾರ್ಮೇಶನ್ಸ್ ನಿಮ್ಗೆ ಇಷ್ಟ ಆಯ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿಯಾಗಿ ನಾನು ಲಿಟ್ರೇಚರ್ ಕ್ಲಾಸಸ್ ನ ತಗೊಳ್ತಾ ಹೋಗ್ತೀನಿ. ಅಂಡ್ ನಿಮ್ಗೆ ಯಾವ ರೀತಿ ಇನ್ಫಾರ್ಮೇಶನ್ಸ್ ಬೇಕು ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನನ್ಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅದೇ ರೀತಿಯಾಗಿ ನಾನು ಕ್ಲಾಸಸ್ ನ ತಗೊಳ್ತಾ ಹೋಗ್ತೀನಿ. ಓಕೆ, ಎಸ್ ಗಾಯ್ಸ್, ಯಾರೆಲ್ಲ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ,
ಸೊ ಫಾರ್ ನಾವ್ ಐ ಆಮ್ ಗೋಯಿಂಗ್ ಟು ಎಂಡ್ ದ ಕ್ಲಾಸ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಟ್ರಾನ್ಸಿಷನಲ್ ಪೊಯಿಟ್ಸ್ ಮತ್ತೆ ವಾಟ್ ಟು ಸೇ ರೊಮ್ಯಾಂಟಿಕ್ ಏಜ್ ಬಗ್ಗೆ ನಿಮ್ಗೆ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ.